ಈ ಪಠ್ಯಕ್ರಮದಲ್ಲಿ ನಡೀತಿರ್ತಕ್ಕಂತಹ ರಾಜಕಾರಣ ಏನಿದೆ, ನಾವು ಯಾವತ್ತು ಮಾಡಬೇಕಿತ್ತು, ಯಾವತ್ತು ನಾವು ಈ ಹೋರಾಟಕ್ಕೆ ಇಳಿಬೇಕಿತ್ತು. 2017ರಲ್ಲಿ ಬರ್ಗೂರು ರಾಮಚಂದ್ರಪ್ಪನವರು ಹೊರಬಿಟ್ಟಂತಹ ಪಠ್ಯಪುಸ್ತಕದ ವಿರೋಧ ನಾವು ಖಂಡಿತವಾಗ್ಲೂ ಧ್ವನಿ ಎತ್ತಬೇಕಿತ್ತು, ಮಾತಾಡಬೇಕಿತ್ತು. ಆವತ್ತು ನಮ್ಮಂತಹ ವಿಶ್ಲೇಷಕರು ಯಾಕೆ ಇದನ್ನು ಪ್ರಚಲಿತ ಮಾಡಲಿಲ್ಲ ಅಂತಂದರೆ, ಈ ಸಣ್ಣ ಮಕ್ಕಳ ಮನಸ್ಸು ವಿಷವಾಗಬಾರ್ದು ಅನ್ನತಕ್ಕಂತಹ ಒಂದೇ ಕಾರಣ. ಅದನ್ನು ರಾಜಕಾರಣ ಮಾಡಬಾರ್ದು, ಅದನ್ನು ಸೂಕ್ತವಾದ ಸಮಯ ಬಂದಾಗ ಅದನ್ನು ಬದಲಾಯಿಸ್ತಕ್ಕಂತಹ ಕಾರ್ಯ ಮಾಡಬೇಕು ಅನ್ನತಕ್ಕಂತಹ ಒಂದು ವಿಚಾರಧಾರೆ ಇಟ್ಕೊಂಡು ನಮ್ಮಂಥ ವಿಶ್ಲೇಷಕರು ಇದನ್ನು ಜಾಸ್ತಿ ಪ್ರಾಮುಖ್ಯತೆ ಕೊಡದೆ ಹಾಗೆ ಇಟ್ವಿ, ಬರ್ಕೊಂಡ್ವಿ ಲೇಖನಗಳನ್ನು. ಆದರೆ ಅದನ್ನು ಹೋರಾಟ ಮಾಡಬಾರ್ದು ಅನ್ನೋ ಒಂದು ಕಾರಣ ಅಷ್ಟೆ. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಯಾಕೆ ಅಂತಂದರೆ, ಇವತ್ತು ಅಧಿಕಾರದಲ್ಲಿ ಇರತಕ್ಕಂತಹವರು ರಾಷ್ಟ್ರೀಯವಾದಿಗಳು, ಆದರೆ ಅಪೋಸಿಷನ್ಲಿರತಕ್ಕಂತಹವರು ಮಾವೋವಾದಿಗಳು. ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿ ಅನೇಕ ವಿಚಾರಗಳು ಅವ್ರ ಮನಸ್ಸಲ್ಲಿ ತುಂಬಿರುತ್ತೆ. ಯಾವುದನ್ನು ರಾಜಕಾರಣ ಮಾಡಬೇಕು, ಯಾವುದನ್ನು ರಾಜಕಾರಣ ಮಾಡಬಾರ್ದು ಅನ್ನತಕ್ಕಂತಹ ವಿವೇಚನೆ ಈ ಜನಕ್ಕಿಲ್ಲ. ಹಾಗೆ ಅವ್ರ ಸುತ್ತ ಇರತಕ್ಕಂತಹ ಈ ಬುದ್ಧಿಜೀವಿಗಳ ಈಕೋಸಿಸ್ಟಮು ಸಹ ಹಾಗೇ ಇದೆ ಅಂದ್ಕೊಳ್ತೇನೆ. ನಾನು ನಿಮಗೆ ನೇರವಾಗಿ ಒಂದಷ್ಟು ಫ್ಯಾಕ್ಟ್ಸ್ನ ಕೊಡ್ತಾ ಹೋಗ್ತೇನೆ. ಮೊದಲಿಗೆ ಸ್ನೇಹಿತರೆ, ಬರ್ಗೂರು ರಾಮಚಂದ್ರಪ್ಪನವರು ನಮ್ಮ ಹೆಮ್ಮೆಯ ಪುತ್ರ ಕೆಂಪೇಗೌಡರು ಈ ಬೆಂಗಳೂರು ಪ್ರಾಂತ್ಯ, ಬೆಂಗಳೂರು ನಗರನೇ ಅಲ್ಲ, ಬೆಂಗಳೂರು ಪ್ರಾಂತ್ಯವನ್ನು ಕಟ್ಟದಂತಹ ಮಹಾನ್ ಮೇಧಾವಿ ಮತ್ತು ನಾವು ಇವತ್ತು ಹೇಳಬೇಕು ಅಂತಂದರೆ ಅರ್ಬನ್ ಡಿಸೈನರ್ ಅಥವಾ ವಾಸ್ತುಶಿಲ್ಪಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಕೆಂಪೇಗೌಡರ ಪಾಠವನ್ನು ಬೆಂಗಳೂರು ಪರಿಚಯ ಅನ್ನತಕ್ಕಂತಹ ವಿಚಾರದಲ್ಲಿ ಎಲ್ಲೂ ಸಹ ಮಾಡಲ್ಲ. ಅವರ ಸೊಸೆಯವರು ಮಾಡಿದಂತಹ ಬಲಿತ್ಯಾಗವನ್ನು ಸಹ ಅವರು ಎಲ್ಲೂ ಸಹ ಉಲ್ಲೇಖ ಮಾಡಲ್ಲ. ಇದು ಎಷ್ಟರ ಮಟ್ಟಕ್ಕೆ ಸರಿ? ಬೆಂಗಳೂರು ಪರಿಚಯದಲ್ಲಿ ಅವರು ಮಾಡತಕ್ಕಂತಹದ್ದು ಒಂದು ಮಸ್ಜಿದನ್ನು, ಒಂದು ಚರ್ಚನ್ನು ಮತ್ತು ವಿಧಾನಸೌಧದ ಫೋಟೋಗಳನ್ನ ಮಾತ್ರ ತೋರಿಸ್ತಾರೆ. ಇದೇ ವಿಧಾನಸೌಧ ಕಟ್ಟಿದಂತಹ ಕೆಂಗಲ್ ಹನುಮಂತಯ್ಯನವರಿಗೆ ಯಾವ ರೀತಿಯ ಕೃತಜ್ಞತೆಗಳನ್ನು ಸಹ ಬರ್ಗೂರು ರಾಮಚಂದ್ರಪ್ಪನವರು ಸಲ್ಲಿಸಲಿಕ್ಕಿಲ್ಲ. ಆವತ್ತು ನಾವು ಹೋರಾಟ ಮಾಡಲಿಲ್ಲ. ಈ ನಾಡಿನಲ್ಲಿ ನಾಲ್ನುಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂತಹ ಒಬ್ಬ ಮಹಾನ್ ಆತ್ಮ ಅಥವಾ ಮಹಾನ್ ಪ್ರೇರೇಪಣೆ ಶಕ್ತಿ. ಆತ ರಾಜ ಅಲ್ಲ, ಆತ ಡೆಮೋಕ್ರೆಟಿಕಲ್ ಇದ್ದಂತಹ ವ್ಯಕ್ತಿ, ಪ್ರಜಾತಂತ್ರದಲ್ಲಿ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದಂತಹ ಮಹಾನ್ ವ್ಯಕ್ತಿ ಆತ. ಇವತ್ತು ನಾವು ಏನು ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದೇವೆ, ಹೌದು, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಮ್ಗೆ ರಿಸರ್ವೇಷನ್ ಕೊಟ್ಟರು ಕಾನ್ಸ್ಟಿಟ್ಯೂಷನಲ್ಲಿ. ಅದಕ್ಕಿಂತ ಹಿಂದೆನೇ ಹಿಂದುಳಿದ ದಲಿತ ವರ್ಗಕ್ಕೆ ಜಮೀನುಗಳನ್ನು ಕೊಡೋದಾಗಲಿ ಅಥವಾ ಅವರಿಗೆ ಒಂದಷ್ಟು ಸೀಟ್ಗಳನ್ನ ಮೀಸಲಿಡೋದಾಗಲಿ, ಮತ್ತು ಇವತ್ತು ಯಾವ ಕಾಲೇಜನ್ನು ನೋಡ್ತಾ ಇದ್ದೀರಾ, ಮೈಸೂರಲ್ಲಾಗಲಿ ಬೆಂಗಳೂರಲ್ಲಾಗಲಿ ಅನೇಕ ಕಾಲೇಜುಗಳನ್ನು ಸ್ಥಾಪಿಸೋದ್ರಲ್ಲಿ ನಾಲ್ನುಡಿ ಕೃಷ್ಣರಾಜ ಒಡೆಯರ್ ಇದ್ದರು. KRS ಕಟ್ಟಿದ ಕೃಷ್ಣರಾಜ ಒಡೆಯರ್ ಅನೇಕ ವಿಚಾರಗಳನ್ನು, ಈ ಓಲ್ಡ್ ಮೈಸೂರು ಇವತ್ತೇನಾದರೂ ಡೆವಲಪ್ಮೆಂಟ್ ಆದಿನಲ್ಲಿದೆ ಅಥವಾ ಉತ್ತರ ಕರ್ನಾಟಕ ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೈದರಾಬಾದ್ಗಿಂತ ಮುಂಚೆನೇ ಬೆಂಗಳೂರು ಡೆವಲಪ್ ಆಗಿತ್ತು ಅಂತ ಅನ್ನೋದಕ್ಕೆ ಯಾರಾದರೂ ಕಾರಣ ಅಂದರೆ ನಾಲ್ನುಡಿ ಕೃಷ್ಣರಾಜ ಒಡೆಯರ್. ಇವರಿಗೆ ಸರಿಯಾದಂತಹ ಒಂದು ಸೂಕ್ತವಾದ ಸ್ಥಾನವನ್ನು ಸಹ ಕೊಡಲಿಕ್ಕಿಲ್ಲ. ಇವರಿಬ್ಬರು ಬದಲು ಟಿಪ್ಪುನ ಗ್ಲೋರಿಫೈ ಮಾಡಿ ಬರೀತಾರೆ. ಇದಕ್ಕೂ ಸಹ ಒಂದು ಕಾರಣ ಇದೆ. ಯಾಕೆ ಅಂತಂದರೆ, ರಾಷ್ಟ್ರ ಮಟ್ಟದಲ್ಲಿ ಮೊದಲು 11 ವರ್ಷಗಳ ಕಾಲ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಇಟ್ಕೊಂಡಿದ್ದಂತಹ ಯಾರು ಅಂತಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅನ್ನತಕ್ಕಂತಹ ವ್ಯಕ್ತಿ. ಈತ ಖಿಲಾಫತ್ ಮೂಮೆಂಟ್ನಲ್ಲಿ ಭಾಗಿಯಾಗಿ ಪಾಕಿಸ್ತಾನವನ್ನು, ಭಾರತವನ್ನು 2 ತುಕುಡನ್ನಾಗಿ ಮಾಡಿ ಪಾಕಿಸ್ತಾನ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಅದೇ ರೀತಿಯೇ 77ರವರೆಗೂ ಸಹ 6 ಜನ ಇಸ್ಲಾಂ ಫಾಲೋ ಮಾಡತಕ್ಕಂತಹ HRD ಮಿನಿಸ್ಟರ್ಸು ಭಾರತದಲ್ಲಿ ಇದ್ದರು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ. ಇವರೆಲ್ಲರೂ ಸಹ ಈ ನಮ್ಮ ಪಠ್ಯ ಪುಸ್ತಕಗಳನ್ನು ಇಡೀ ಭಾರತದಾದ್ಯಂತ ಇಸ್ಲಾಮಿಫಿಕೇಶನ್ ಮಾಡಿಬಿಟ್ಟಿದ್ರ ಅಂದರೆ ಅದು ಸತ್ಯ. ಯಾಕೆ ಅಂತಂದರೆ, ಶಿವಾಜಿ ಮಹಾರಾಜರನ್ನು ಮತ್ತು ರಾಣಾ ಪ್ರತಾಪ್ ಸಿಂಗರನ್ನು ಜರ್ಮನಿ ಟೆಕ್ಸ್ಟ್ ಬುಕ್ಸ್ ಹೊಗಳ್ತವೆ, ಆದರೆ ನಮ್ಮದೇ ಆದಂತಹ ಟೆಕ್ಸ್ಟ್ ಬುಕ್ಸು ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಡಲ್ಲ ಅನ್ನೋದಕ್ಕೆ ಜರ್ಮನ್ ಟೆಕ್ಸ್ಟ್ ಬುಕ್ಸ್ನ ಕಮಿಟಿ ರಿಪೋರ್ಟ್ ಕೊಡುತ್ತೆ. ಇದನ್ನು ಸಹ ನಾವು ಮರಿಬಾರದು. ಇಂತಹ ಒಂದು ಅಘೋರವಾದಂತಹ ತಪ್ಪುಗಳನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗಿ GS ಮುಡಂಬಳತಾಯ ಅವರ ಸಮಿತಿ, ಅಂದರೆ ಇದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ನಲ್ಲಿ ಆದಂತಹ 2005ನಲ್ಲಿ ಬಂದಂತಹ ಒಂದು ಸಮಿತಿ,
ಅದು ಕಾನ್ಸ್ಟಿಟ್ಯೂಷನಲ್ ಆಗಿ ಆಗಲೇಬೇಕಿತ್ತು. 450 ಜನ ಮಾಡಿದಂತಹ ಒಂದು ಸಮಿತಿ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಪುನರ್ರಚನೆ ಮಾಡುತ್ತೆ. ಪುನರ್ರಚನೆ ಅಂದರೆ ರಚನೆ ಮಾಡುತ್ತೆ ಅಂತ ಹೇಳಿದ್ರೆ ಸೂಕ್ತವಾದ ಪದ. ಈ ರಚನೆ ಮಾಡಿದಂಥ ಮುಡಂಬಡ ತಾಯಿಯವರ ಸಮಿತಿಗೆ ಬಂದಿದ್ದು ಟೆಕ್ಸ್ಟ್ ಬುಕ್ಗಳು ಪ್ರಿಂಟ್ ಆಗಿದ್ದು 2014ರಲ್ಲಿ. ಅಷ್ಟರೊಳಗಡೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ್ಬಿಟ್ಟಿತ್ತು. ಜಸ್ಟ್ ಬಿಕಾಸ್ 2008ರಿಂದ ಪ್ರಾರಂಭವಾಯಿತು ಒಂದೇ ಒಂದು ಕಾರಣಕ್ಕೆ. ಇದರಲ್ಲಿ ಯಾವ ರೀತಿಯ ಆಲೋಚನೆಗಳಿದ್ದಂತಹವರು, ಒಂದೇ ಒಂದು ಆಲೋಚನೆ ಇದ್ದಿದ್ದು, ಶಿಕ್ಷಣದ ಆಲೋಚನೆ ಇದ್ದಂತಹ ವ್ಯಕ್ತಿಗಳು ಮಾತ್ರ ಇದರಲ್ಲಿದ್ದರು. 450 ಜನ ಇದ್ದರು. ಇವ್ರನ್ನೆಲ್ಲರನ್ನೂ ಸಹ ತುಚ್ಛವಾಗಿ ಕಂಡು ಬುಡಂಬಡ ತಾಯಿಯವ್ರನ್ನೂ ಸಹ ಹೀಯಾಳಿಸಿದಂತಹ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಶಿಕ್ಷಣ ಸಚಿವರು ಇನ್ನೊಂದು ಸಮಿತಿ ಮಾಡ್ತೀವಿ ಅಂತ ಹೇಳಿ ಬಜೆಟಲ್ಲಿ ಘೋಷಣೆ ಮಾಡಿಕೊಂಡು ಬರ್ಗೂರು ರಾಮಚಂದ್ರಪ್ಪನವ್ರ ಸಮಿತಿ ಮಾಡ್ತಾರೆ. ಬರ್ಗೂರು ರಾಮಚಂದ್ರಪ್ಪನವ್ರ ಸಮಿತಿನಲ್ಲಿ 178 ಜನ ಜಾತಿ ಆಧಾರವಾಗಿ ಓನ್ಲಿ ಫಾರ್ ರಿವಿಷನ್, ದಯವಿಟ್ಟು ಗಮನಿಸಿ, ಓನ್ಲಿ ಫಾರ್ ರಿವಿಷನ್ 178 ಜನ 3 ವರ್ಷಗಳ ಕಾಲ ಮಾಡಿ ಎಂತೆಂತಹ ಮಿಸ್ಟೇಕ್ಸ್ ಮಾಡ್ತಾರೆ. ಜೊತೆಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತ ಹೇಳಿದ್ರು ಸಹ 85 ಭಾಗ ಮುಡಂಬಡ ತಾಯಿಯವರ ಏನು ಒರಿಜಿನಲ್ ರಚನೆಗಳಿತ್ತು ಅಷ್ಟನ್ನು ಇಟ್ಕೊಳ್ತಾರೆ. ಆದರೆ 15 ಭಾಗ ಏನು ಇವರು ಬದಲಾವಣೆ ಮಾಡ್ತಾರೆ ಅದು ಭಾರತದ ವಿರೋಧವಾಗಿತ್ತ ಅಂದರೆ ಖಂಡಿತವಾಗ್ಲೂ ಸತ್ಯ ಅಂತ ಹೇಳಬಹುದು. ಈ 15 ಭಾಗದಲ್ಲಿ ಈ 2 ಕಥೆಗಳನ್ನು ಹೇಳಿದ್ದೇನೆ. ಇನ್ನು ಮಿಕ್ಕಿರೋ ಕಥೆಗಳನ್ನು ತಮಗೆ ಹೇಳ್ಕೊಂಡು ಹೋಗ್ತಾನೆ. ಈಗ ಟಿಪ್ಪುನ ಗ್ಲೋರಿಫೈ ಮಾಡಿದ್ರು ಅಂತಕ್ಕಂತಹ ಒಂದು ವಿಚಾರ. ಅದರ ಜೊತೆಗೆ ಟಿಪ್ಪು ಒಬ್ಬ ಪರ್ಷಿಯನ್ ಪ್ರೇಮಿ ಮತ್ತು ಸೂನಿ ಇಸ್ಲಾಂನ ಪ್ರೇಮಿ. ಹಿಂದೂಗಳನ್ನು ಕೊಲೆ ಮಾಡ್ತಾನೆ, ಅನೇಕ ಜನಗಳನ್ನು ಕನ್ವರ್ಟ್ ಮಾಡ್ತಾನೆ, ಹಾಗೆ ಕ್ರಿಶ್ಚಿಯನ್ರನ್ನೂ ಸಹ ಬಿಡೋದಿಲ್ಲ. ಹೋಗಲಿ ಶಿಯಾ ಮುಸ್ಲಿಮ್ಸ್ನ ಬಿಟ್ಟನ ಅಂದರೆ ಅವ್ರನ್ನೂ ಬಿಡಲಿಲ್ಲ, ಪಾರ್ಸೀಸ್ನ ಬಿಡಲಿಲ್ಲ, ಜೂಯಿಷ್ನ ಬಿಡಲಿಲ್ಲ. ಎಲ್ಲರನ್ನ ಕಗ್ಗೊಲೆ ಮಾಡಿದಂತಹ ಟಿಪ್ಪು ವೀರ, ಧೀರ, ಶೂರ ಮತ್ತು ಸಿಂಹ ಅಂತ ಹೇಳಿ ಬಣ್ಣಿಸಲಾಗಿದೆ. ಇದು ಇವ್ರು ಮಾಡಿದಂತಹ 3ನೇ ತಪ್ಪಾದರೆ, ನಮ್ಮ ಕುವೆಂಪು ಅವ್ರ ಬಗ್ಗೆ ಇವತ್ತು ತುಂಬ ಕಡೆ ಏನೋ ನಾವು ಒಕ್ಕಲಿಗರಿಗೆಲ್ಲ ಅನ್ಯಾಯ ಆಗಿದೆ ಅನ್ನೋ ಥರ ಹೇಳ್ತಾರೆ. ಕುವೆಂಪು ಅನ್ನತಕ್ಕಂತಹ ಒಬ್ಬ ರಾಷ್ಟ್ರಕವಿ ಒಂದು ಜಾತಿಗೆ ಸೀಮಿತವಾದಂತಹ ವ್ಯಕ್ತಿಯೇ ಅಲ್ಲ. ಆದರೂ ಸಹ ನಮ್ಮ ಎಲ್ಲರಿಗೂ ಸಹ ಪ್ರೀತಿ ಅಚ್ಚುಮೆಚ್ಚಿನ ಕುವೆಂಪುರವರು 10 ಅವರ ರಚನೆಗಳನ್ನು ಮುಡಂಬಡ ತಾಯಿಯವರು ಇಟ್ಟಿದ್ದರು. ಆದರೆ ಬರ್ಗೂರು ರಾಮಚಂದ್ರಪ್ಪನವರು ಅದನ್ನು 7ಕ್ಕೆ ಇಳಿಸ್ತಾರೆ. ರೋಹಿತ್ ಚಕ್ರತೀರ್ಥ ಅವರು ಅದನ್ನು ಮತ್ತೆ 10 ಮಾಡ್ತಾರೆ. ಬರ್ಗೂರು ರಾಮಚಂದ್ರಪ್ಪನವರು ಅತ್ಯಂತ ಮುಖ್ಯವಾಗಿ ಕುವೆಂಪು ಅವರವ್ರ ಬಗ್ಗೆ ಕೈಬಿಟ್ಟಂತಹ ಒಂದು ಲೇಖನ ಯಾವುದು ಅಂತಂದರೆ ರಾಮಾಯಣ ದರ್ಶನಂನ ಇವ್ರು ಕೈ ಬಿಡ್ತಾರೆ. ರಾಮ ಪ್ರತಿಯೊಬ್ಬರಿಗೂ ಸಹ ದೇವರು, ಸೀತೆ ಸಹ ದೇವರು. ಇವ್ರನ್ನ ಕೈ ಬಿಟ್ಟು ಯಾರನ್ನಲ್ಲಿ ಕೂರಿಸ್ತಾರೆ ಅಂತಂದರೆ ಪೆರಿಯರ್ ಅವ್ರನ್ನ ಕೂರಿಸ್ತಾರೆ. ಇದೇ ರಾಮನಿಗೆ, ಇದೇ ಸೀತೆಗೆ ಚಪ್ಪಲಿ ಹಾರವನ್ನು ಹಾಕಿ ಮೆರವಣಿಗೆ ಮಾಡಿ ರಾವಣ ನನ್ನ ದೇವರು ಅಂತ ಹೇಳಿ ವಿಜೃಂಭಿಸಿದ ಪೆರಿಯರ್ ಅವರು. ಪೆರಿಯರ್ ಅವರಿಗೆ ಮೋಸ್ಟ್ಲಿ ಗೊತ್ತಿರಲಿಲ್ಲ ಅಂದ್ಕೊಳ್ತೀನಿ, ಡಿಸ್ಕವರಿ ಆಫ್ ಇಂಡಿಯಾ ಓದಿದ್ರು ಅಂದ್ಕೊಳ್ತೀನಿ. ರಾವಣ ಒಬ್ಬ ವುಮೆನೈಸರ್, ಒಬ್ಬ ಹೆಣ್ಣು ಬಾಕ. ಆತ ಶಿವಭಕ್ತ ಇರಬಹುದು, ಆದರೆ ಆತನ ಹೆಣ್ಣು ಬಾಕತನ ಮತ್ತು ಈ ತುಚ್ಛವಾಗಿ ನೋಡತಕ್ಕಂತಹ ಭಾವನೆ ಏನಿತ್ತು ಅಂದರೆ ದಲಿತರನ್ನು ಸೇರಿಸ್ಕೊಂಡು, ಅದು ಮೋಸ್ಟ್ಲಿ ಈ ಪೆರಿಯರ್ ಅವ್ರಿಗೆ ಗೊತ್ತಿರಲಿಲ್ಲ. ಇದಕ್ಕೆ ಅನೇಕ ಕಥೆಗಳಿವೆ, ಅನೇಕ ಸಾಕ್ಷಿಗಳಿವೆ. ರಾಮ ಕ್ಷತ್ರಿಯ, ಪ್ರತಿಯೊಬ್ಬರನ್ನೂ ಸಹ ದೈವ ಭಾವದಲ್ಲಿ ನೋಡುತ್ತಿದ್ದಂತಹ ರಾಮ. ಇವರು ನಮಗೆ ಬೇಕಾ, ರಾಮ ಬೇಕಾ, ರಾವಣ ಬೇಕಾ ಅನ್ನತಕ್ಕಂಥ ವಿಶ್ಲೇಷಣೆ ತಮಗೆ ಬಿಟ್ಟಿತ್ತು. ಈಗ ಸುಭಾಷ್ ಚಂದ್ರ ಬೋಸ್ ನಾಡ ಕಂಡಂತಹ, ರಾಷ್ಟ್ರ ಕಂಡಂತಹ ಒಬ್ಬ ಅಪ್ಪಟ ರಾಷ್ಟ್ರಭಕ್ತ, ದೇಶಕ್ಕೋಸ್ಕರವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಪಠ್ಯವನ್ನು ಇವರು ಕೈ ಬಿಡ್ತಾರೆ. ಗಾಂಧಿ ಫ್ಯಾಮಿಲಿಯ ಗುಲಾಮಗಿರಿಯ ಸಂಕೇತವಲ್ವೇನದು? ಹಾಗೆ ಇನ್ನೊಂದು ಕಡೆ ಇವರು ಮೆನ್ಷನ್ ಮಾಡ್ತಾರೆ, ಏನು ಅಂತಂದರೆ ಸರ್ವಸ್ವವನ್ನು ದೇಶಕ್ಕೋಸ್ಕರ ತ್ಯಾಗ ಮಾಡುವುದು ಡಿಕ್ಟೇಟರ್ಶಿಪ್ನ ಪರಿಕಲ್ಪನೆ ಅಂತ ಹೇಳ್ತಾರೆ. ಇಂತಹ ಬರ್ಗೂರು ಅವರಿಗೆ ಏನು ಹೇಳೋಣ? ಸನಾತನ ಧರ್ಮದ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಮಾಡಲಿಕ್ಕಿಲ್ಲ. ಈ ಕ್ರಿಶ್ಚಿಯಾನಿಫಿಕೇಷನ್ನು ಮತ್ತು ಇಸ್ಲಾಮಿಫಿಕೇಷನ್ ಏನಿದೆ, ಕೇವಲ 2000 ವರ್ಷ, 1400 ವರ್ಷಗಳ ಇತಿಹಾಸ ಇರತಕ್ಕಂತಹ 2 ರಿಲಿಜನ್ ಬಗ್ಗೆ ಎಷ್ಟು ಗ್ಲೋರಿಫೈ ಮಾಡಿ ಬರೀತಾರೆ ಅಂತಂದರೆ, ಇದರಿಂದಾಗಿ ಪ್ರಪಂಚಕ್ಕೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಯಾವ ರೀತಿ ಒಳ್ಳೆಯದಾಗಿದೆಯೋ ಗೊತ್ತಿಲ್ಲಪ್ಪ ನನಗೆ. ಯಾಕೆಂದರೆ ದಿನಾನೂ ಸಹ ನಾವು TV ಚಾನಲ್, ಇಂಟರ್ನ್ಯಾಷನಲ್ ಚಾನಲ್ಸ್ನ ತಾವು ಆನ್ ಮಾಡಿ ನೋಡಿ,
ಸೂನಿ ಮತ್ತು ಶಿಯಾ ಗಲಾಟೆ, ಸೂನಿ ಮತ್ತು ಅಹಮದೀಸ್ ಗಲಾಟೆ ಪ್ರತಿನಿತ್ಯ ತಮಗೆ ಕಾಣಿಸ್ತಾ ಇರ್ತದೆ. ಅವರೇ ಸಾಯಿಸ್ಕೊತಾ ಇರ್ತಾರೆ, ಬಾಂಬ್ ಹಾಕ್ತಾ ಇರ್ತಾರೆ. ಇದು ಅವ್ರಿಗೆ ಸರಿ ಅನಿಸುತ್ತೆ. ಬ್ಯಾಪ್ಟಿಸಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಬರ್ಗೂರು ರಾಮಚಂದ್ರಪ್ಪನವರು. ಆದರೆ ಸನಾತನ ಧರ್ಮದ ಲೈನ್ಗಳನ್ನು ಮಾತ್ರ ಇವರು ಸೇರಿಸ್ಲಿಕ್ಕಿಲ್ಲ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅನ್ನತಕ್ಕಂತಹ ಒಬ್ಬ ಖಿಲಾಫತ್ ಮೂಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅಂತಹ ವ್ಯಕ್ತಿಯ ಆಧಾರವಾಗಿ ಇಟ್ಕೊಂಡಿದ್ರಲ್ಲ ಇವರು ಟೆಕ್ಸ್ಟ್ ಬುಕ್ಸ್ನ. ಅದರಿಂದಾಗಿ ಮುಂದೆನೂ ದೇಶ ಹೊಡಿಬೇಕಲ್ಲ, ಅದಕ್ಕೋಸ್ಕರವಾಗಿ ಸನಾತನ ಧರ್ಮನ ಇವರು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. KS ನರಸಿಂಹಸ್ವಾಮಿಯವರ ಭಾರತೀಯತೆ ಅನ್ನತಕ್ಕಂತಹ ಪದ್ಯವನ್ನು ಸಹ ಇವರು ಕೈ ಬಿಡ್ತಾ ಹೋಗ್ತಾರೆ. ಭಾರತ ಭೂಮಿ ಅನ್ನತಕ್ಕಂತಹ ಪದ್ಯವನ್ನು ಸಹ ಇವರು ಕೈ ಬಿಡ್ತಾರೆ. ಈ ಇಸ್ಲಾಮಿಕ್ ಟೆರರ್ಗೆ ತುತ್ತಾದಂತಹ ಮೇಜರ್ ಉನ್ನಿ ಕೃಷ್ಣರವರ ಕಥೆಯನ್ನು ಮುಡಂಬಡ ತಾಯಿಯವರಿಟ್ಟಿರ್ತಾರೆ. ಬರ್ಗೂರು ರಾಮಚಂದ್ರಪ್ಪನವರು ಉನ್ನಿ ಕೃಷ್ಣನ್ನವರ ಕಥೆಗಳನ್ನು ತೆಗೆದು ಇವರು ಸೇರಿಸಿದ್ದು ಯಾವ ಕತೆ ಗೊತ್ತಾ? ಇದೇ ಇಸ್ಲಾಂ ಕತೆ. ಗಡಿನಾಡು ಕವಿ ಆದಂತಹ ಕಿನ್ನರ ಕಣ್ಣನ್ನಿ ಅನ್ನತಕ್ಕಂತಹ ಅವರ ಪದ್ಯ ಹೇರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಅನ್ನತಕ್ಕಂತಹ ಪದ್ಯವನ್ನು ಸಹ ಕೈ ಬಿಡ್ತಾರೆ. ಚೆಲುವಿನ ನಾಡಿದು ಅನ್ನತಕ್ಕಂತಹ ಪದ್ಯವನ್ನು ಸಹ ಇವರು ಕೈ ಬಿಡ್ತಾರೆ. ನಮ್ಮ ದಲಿತ ಕವಿ ಸಿದ್ಧಲಿಂಗ ಸ್ವಾಮಿಯವರು ಬರೆದಿರತಕ್ಕಂತಹ ಒಂದು ಗದ್ಯವನ್ನು ಸಹ ಇವರು ಕೈ ಬಿಡ್ತಾರೆ. GS ಶಿವರುದ್ರಪ್ಪನವರ ಐಕ್ಯಗಾನ ಅನ್ನತಕ್ಕಂತಹ ಭಾರತವನ್ನು ಕಟ್ಟಲಿಕ್ಕೆ ತುಂಬ ಉಪಯುಕ್ತವಾದಂತಹ ಪದ್ಯ ಇದು, ಅದನ್ನು ಕೈ ಬಿಡ್ತಾರೆ. ನಮ್ಮ ನಾಗರ ಪಂಚಮಿಯನ್ನು ತುಚ್ಛವಾಗಿ ಕಾಣ್ತಾರೆ. ನಾಗರ ಪಂಚಮಿನಲ್ಲಿ ನಾವು ಹಾಲು ಎರೆಯೋದನ್ನು ಹಾಸ್ಯಾಸ್ಪದವಾಗಿ ಬರೆದಿದ್ದಾರೆ. ಅದೇ ರಂಜಾನನ್ನು ಗ್ಲೋರಿಫೈ ಮಾಡ್ತಾರೆ. ರಂಜಾನನ್ನು ಅವ್ರು ಗ್ಲೋರಿಫೈ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆದರೆ ನನ್ನ ಹಬ್ಬವನ್ನು ಇವರು ತುಚ್ಛವಾಗಿ ಕಾಣತಕ್ಕಂತಹ ನೈತಿಕತೆ ಇವರಿಗಿರಲಿಲ್ಲ. ಸಿಂಧೂ ಸಿವಿಲೈಸೇಷನ್ ಬಗ್ಗೆ ಮಜಮ್ದಾರ್ ಅವರು ಬರೆದಿರತಕ್ಕಂತಹ ಪಠ್ಯದಲ್ಲಿ ಸೆಲೆಕ್ಟಿವ್ ಆಗಿ ತೆಗೆದುಕೊಂಡು ತಮಗೆ ಏನು ಬೇಕೋ ಅದನ್ನು ಮಾತ್ರ ನರೇಷನ್ ಆಗಿ ಇಟ್ಕೊಳ್ತಾರೆ. ಅಂದರೆ ಭಾರತ ಸಿಂಧೂ ಸಿವಿಲೈಸೇಷನ್ ಬಗ್ಗೆ, ಅಂದರೆ ನಮ್ಮ ಸಿಂಧೂ ನಾಗರಿಕತೆಯ ಬಗ್ಗೆ ಇವರಿಗೆ ಹೇಗೆ ಬೇಕೋ ಹಾಗೆ, ಅಂದರೆ ಭಾರತವನ್ನು ಮುಂದೆ ಇನ್ನೊಂದು ಬಾರಿ ಡಿವೈಡ್ ಮಾಡಬೇಕಲ್ಲ, ಇನ್ನು 1 ಬಾರಿನೋ 10 ಬಾರಿನೋ ಡಿವೈಡ್ ಮಾಡಬೇಕಲ್ಲ, ಆ ರೀತಿಯ ನರೇಷನನ್ನು ಇವರು ಇಟ್ಕೊಳ್ತಾ ಹೋಗ್ತಾರೆ. ಅದೇ ನರೇಷನ್ನಲ್ಲಿ ಬಂದಂತಹದ್ದು ಈ ಆರ್ಯ ದ್ರಾವಿಡ ನರ ಥಿಯರಿ. ಆರ್ಯನ್ ಇನ್ವೇಷನ್ ಆಗಿತ್ತು ಅಂತಾರೆ. ಇದೇ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ನಾವು ನೋಡಿದ್ದೀವಿ. ಆರ್ಯನ್ ಇನ್ವೇಷನ್ ಅನ್ನತಕ್ಕಂತಹ ಒಂದು ದೊಡ್ಡ ವಾದವನ್ನು ನೆಹರು ಅವರು ಹುಟ್ಟಾಕಿದ್ರು. ಇದನ್ನೇ ಸತ್ಯ ಅಂತ ಅಂದ್ಕೊಂಡು ಅವರ ಫಿಕ್ಷನಸ್ ಬುಕ್ ಆದಂತಹ ಡಿಸ್ಕವರಿ ಆಫ್ ಇಂಡಿಯಾ, ನೆಹರು ಅವರ ಫಿಕ್ಷನಸ್ ಬುಕ್ ಆದಂತಹ ಡಿಸ್ಕವರಿ ಆಫ್ ಇಂಡಿಯಾನ ಸತ್ಯ ಅನ್ಕೊಂಡು ಬರ್ಗೂರು ರಾಮಚಂದ್ರಪ್ಪನವರು ಓದಿದ ಇತಿಹಾಸ ಈ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಕಾಣಿಸ್ತದೆ. ಯಾಕೆ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಇಂದ ಹಿಡ್ಕೊಂಡು ಸ್ವಾಮಿ ವಿವೇಕಾನಂದರಿಂದ ಹಿಡ್ಕೊಂಡು ಗೋವಿಂದ್ ವಲ್ಲಭ್ ಪಂತ್ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶದಲ್ಲಿ, ಅನೇಕ ಜನ ಸಾಹಿತ್ಯಕಾರರು, ಅನೇಕ ಜನ ಇತಿಹಾಸಕಾರರು ಈ ಆರ್ಯ ದ್ರಾವಿಡಿಯನ್ ಥಿಯರಿನ ತಿರಸ್ಕಾರ ಮಾಡಿದ್ದಾರೆ. ಅಂದರೆ ಆರ್ಯನ್ ಇನ್ವೇಷನ್ ಇಲ್ಲೆಲ್ಲೂ ಆಗಿಲ್ಲ, ಅವರು ಒಂದು ಟ್ರೈಬು ಅಥವಾ ದ್ರಾವಿಡಿಯನ್ಸ್ ಒಂದು ಟ್ರೈಬು, ಎಲ್ಲರೂ ಸಹ ಸನಾತನ ಧರ್ಮವನ್ನು ಪಾಲಿಸ್ಕೊಂಬರ್ತಿದ್ರು. ಎಲ್ಲರೂ ಸಹ ಅಖಂಡ ಭಾರತ ಅಂತ ಏನಿತ್ತು, ಅಂದರೆ ನಮ್ಮ ಅಜರ್ಬೈಜಾನಿಂದ ಹಿಡ್ಕೊಂಡು ಈಸ್ಟ್ ಟ್ರೆಮೂರ್ವರೆಗೂ, ಸೌದಿ ಅರೇಬಿಯಾದಿಂದ ಹಿಡ್ಕೊಂಡು ತತ್ಸುಮಾರು ಆಸ್ಟ್ರೇಲಿಯಾವರೆಗೂ ಸಹ ಇದೆಲ್ಲವೂ ಸಹ ಖಂಡ ಭಾರತವಾಗಿತ್ತು. ಇಲ್ಲೆಲ್ಲರೂ ಸಹ ಅನೇಕ ಜನ ಟ್ರೈಬ್ಸ್ ಇದ್ದರು, ಆರ್ಯನ್ರು ಒಂದು ಅಂತ ಕೆಲವು ಜನ ವಿಶ್ಲೇಷಣೆ ಮಾಡ್ತಾರೆ. ಈ ಚರಿತ್ರೆಯ ಪುಸ್ತಕಗಳನ್ನು ಈ ಮೊಜಮ್ದಾರ್ ಅವರು ಸಹ ಹೇಳಿದ್ದಾರೆ. ಆದರೆ ಇವ್ರಿಗೆ ಅದನ್ನು ಓದ್ಕೊಳ್ಳೋದಿಲ್ಲ. ಯಾಕೆ? ಡಿಸ್ಕವರಿ ಆಫ್ ಇಂಡಿಯಾ ಅಲ್ವಾ ಇವರಿಗೆ ಬೈಬಲ್ಲು, ಚರಿತ್ರೆಗೆ ಡಿಸ್ಕವರಿ ಆಫ್ ಇಂಡಿಯಾ ಇವರ ಬೈಬಲ್ಲು. ಅದಕ್ಕೋಸ್ಕರವಾಗಿ ನಮ್ಮ ರೈತರು, ಒಕ್ಕಲುತನವನ್ನು ಮಾಡತಕ್ಕಂತಹ ರೈತರ ಪದ್ಯ ಒಂದಿತ್ತು 5ನೇ ತರಗತಿನಲ್ಲಿ, ಇದನ್ನು ಸಹ ಕೈ ಬಿಡ್ತಾರೆ. ನೋಡಿ, ಒಂದು ಅಮೇರಿಕನ್ ಹುಡುಗ ಅಮೇರಿಕನ್ ಆರ್ಮಿಯ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಕ್ಕಂತಹ ಒಂದು ಚಿತ್ರವನ್ನು ತೋರಿಸಿ ಇವ್ರು ಹೇಳ್ತಾರೆ ನಮ್ಮ ಭಾರತದ ಆರ್ಮಿಯ ಚಿತ್ರ ಇದು ಅಂತ ಹೇಳಿ. ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಲಿಲ್ಲ ನಾವು. 10ನೇ ತರಗತಿನಲ್ಲಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪಠ್ಯ ಮತ್ತು ಮಹಾತ್ಮ ಗಾಂಧಿಯವರ ಪಠ್ಯವನ್ನು ಸಹ ಇವರು ಡ್ರಾಪ್ ಮಾಡ್ತಾರೆ. ನೆಹರು ಅವರು ಒಂದು ಕಡೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡ್ತಿದ್ರು, ಇನ್ನೊಂದು ಕಡೆ ಕಮ್ಯುನಿಸಮ್ನ ಒಪ್ಕೊಂಡಿದ್ರು ಅಂತ ಹೇಳಿ ಬರೀತಾರೆ. ಇದು ನಾನು ನನ್ನ PG ಮಾಡಬೇಕಾದ್ರೆ ನಾನೊಬ್ಬ ಟೀಚರ್ ಜೊತೆ ವಾದ ಮಾಡ್ತಿದ್ದೆ. ಸೋಷಲಿಸಮ್ನಲ್ಲಿ ಸೆಲೆಕ್ಟಿವ್ ಸೋಷಲಿಸಮ್ ಮಾಡಿದ್ರೆ ಹೇಗೆ ಅಂತ ಹೇಳಿ ಅವರು ನನಗೆ ಉಪಯೋಗಿಸಿದಂತಹ ಪದ ಏನು ಗೊತ್ತಾ? ಆಕ್ಸಿಮೋರಾನ್. ಅಂದರೆ ಹೊರಟಿರೋ ಡೈರೆಕ್ಷನ್ ಬೇರೆ, ಆದರೆ ಆಬ್ಜೆಕ್ಟಿವ್ ಬೇರೆ.
ತಾನು ಹೋಗಬೇಕಾಗಿರೋದು ನೀರು ಕುಡಿಲಿಕ್ಕೆ, ಆದರೆ ಹೊರಟಿದ್ದಿಲ್ಲಿಗೆ ಬಾತ್ರೂಮ್ಗೆ. ಅಂತಹ ಆಕ್ಸಿಮೋರಾನ್ನ ವಿಚಾರ ಇದು. ಒಂದು ಕಡೆ ಇಂಡಸ್ಟ್ರಿಯಲೈಸೇಷನ್ ಅಂತಾರೆ, ಇನ್ನೊಂದು ಕಡೆ ಕಮ್ಯುನಿಸಮ್ನ ವಾದನ ನೆಹರು ಅವರು ಒಪ್ಕೊಂಡಿದ್ರು ಅಂತ ಹೇಳಿ ಬರೀತಾರೆ. 10ನೇ ತರಗತಿನಲ್ಲಿ ಗಜ್ನಿ ಅವರ ಬಗ್ಗೆ ಬರೆದಂತಹ ವಿಚಾರ, ತುಗ್ಲಕ್ ಬಗ್ಗೆ ಬರೆದಂತಹ ವಿಚಾರಗಳನ್ನು ಇವರು ಗ್ಲೋರಿಫೈ ಮಾಡೋ ರೀತಿಯಲ್ಲಿ ಬರೀತಾರೆ. ಮಥುರವನ್ನು ಮತ್ತು ಸೋಮನಾಥವನ್ನು ಇನ್ವೇಡ್ ಮಾಡಿದಂತಹ ಈ ಗಜ್ನಿ, ಈ ತುಗ್ಲಕ್ ಅನ್ನತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಇವರು ಯಾವ ರೀತಿ ಅಭಿಪ್ರಾಯ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಯಾಕೆ ಅಂತಂದರೆ ಇವ್ರನ್ನ ಗ್ಲೋರಿಫೈ ಮಾಡ್ತಾ ಹೋಗ್ತಾರೆ. ಮೊಘಲರು ಬಂದರು ಅಂತಾರೆ, ಮೊಘಲರು ಇನ್ವೇಡ್ ಮಾಡಿದ್ರು ಅಂತ ಹೇಳಿ ಇವರು ಹೇಳಲ್ಲ. ಅದು ಇವರ ಇಸ್ಲಾಂ ಪ್ರೀತಿಗೆ ಅಥವಾ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಹಾಕಿದಂಥ ಫೌಂಡೇಶನ್ನ ಅಡಿಪಾಯವೋ ಏನೋ ಗೊತ್ತಿಲ್ಲ ನನಗೆ. ವಿಜಯನಗರ ಸಾಮ್ರಾಜ್ಯ ಸೃಷ್ಟಿ ಆದದ್ದು ಏನಕ್ಕೋಸ್ಕರ? ಒಬ್ಬ ಹಿಂದುವನ್ನು, ಸನಾತನ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಸೃಷ್ಟಿಯಾದಂತಹದು ವಿಜಯನಗರ ಸಾಮ್ರಾಜ್ಯ. ಅದರ ಉಲ್ಲೇಖನದ ಬಂದಂತಹ ಸಾಲುಗಳನ್ನು ಬರ್ಗೂರು ರಾಮಚಂದ್ರಪ್ಪನವ್ರು ತೆಗಿತಾರೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಯಾರನ್ನ ರೆಪ್ರೆಸೆಂಟ್ ಮಾಡಿದ್ರು? ಹಿಂದೂಸ್ನ ರೆಪ್ರೆಸೆಂಟ್ ಮಾಡಿದ್ರು, ಹಿಂದೂಯಿಸಮ್ನ ರೆಪ್ರೆಸೆಂಟ್ ಮಾಡಿದ್ರು. ಭಾರತದ ಸರ್ವ ಜನಾಂಗವನ್ನೆಲ್ಲ ಅವ್ರು ರೆಪ್ರೆಸೆಂಟ್ ಮಾಡಿತ್ತು. ಅದು ನಡೀತಿದ್ದವು ರಿಲಿಜಿಯಸ್ ಸೆಮಿನಾರು, ರಾಷ್ಟ್ರಗಳ ಸೆಮಿನಾರ್ ಅಲ್ಲ. ಆ ಹಿಂದೂಯಿಸಮ್ನ ರೆಪ್ರೆಸೆಂಟ್ ಮಾಡಿದಂತಹ ಸ್ವಾಮಿ ವಿವೇಕಾನಂದರ ಬಗ್ಗೆ ಇವರು ಎಂತಹ ತಪ್ಪು ಮಾಹಿತಿ ಕೊಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ, ಇವರು ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ರು, ಭಾರತದ ಸರ್ವ ಜನಾಂಗವನ್ನು ರೆಪ್ರೆಸೆಂಟ್ ಮಾಡಿದ್ರು ಅಂತ. ಬಸವಣ್ಣನವರು ಮತ್ತು ಜೇಡರ ದಾಸಿಮಯ್ಯರವರ ವಚನಗಳನ್ನು 10ನೇ ತರಗತಿನಲ್ಲಿ ತೆಗಿತಾರೆ. ವ್ಯಂಗ್ಯ ಭಂಗ್ಯ ಅನ್ನತಕ್ಕಂತಹ ಚಳುವಳಿ ಕರ್ನಾಟಕದ ಏಕೀಕರಣಕ್ಕೆ ಇನ್ಸ್ಪಿರೇಷನ್ ಅಂತಾರೆ. ಸ್ವಲ್ಪ ಚರಿತ್ರೆಯ ಪುಸ್ತಕಗಳನ್ನು ಇವರು ಓದಬೇಕಿತ್ತು ಅನಿಸುತ್ತೆ. ಕರ್ನಾಟಕ ಏಕೀಕರಣ ಆಗಿದ್ದು ಅಥವಾ ರಾಷ್ಟ್ರದಲ್ಲಿ ಏಕೀಕರಣ ಆಗಿದ್ದು, ರಾಜ್ಯಗಳು ಭಾಷೆಗಳ ಮೇಲೆ ಡಿವೈಡ್ ಆಗಿದ್ದಾಗ 1948 ಈ ಚರ್ಚೆ ಸ್ಟಾರ್ಟ್ ಆಗ್ತದೆ. ನಾವು ರಾಜ್ಯಗಳನ್ನ ಮಾಡಬೇಕು, ಯಾವ ರೂಪುರೇಷೆಗಳನ್ನು ನಾವು ಇಟ್ಕೊಳ್ಬೇಕು, ಮಾನದಂಡವಾಗಿ ಇಟ್ಕೊಳ್ಬೇಕು ರಾಜ್ಯಗಳನ್ನು ವಿಂಗಡಿಸ್ಲಿಕ್ಕೆ ಅಂತ. ಆಗ ಅನೇಕ ಸಜೆಷನ್ಸ್ ಬರುತ್ತೆ. ನಗರಗಳು ಯಾವುದಿದೆ ಆ ನಗರಗಳ ಸುತ್ತ ಒಂದು 150 ಇಂದ 200 ಕಿಲೋಮೀಟ್ರು ನಾವು ರಾಜ್ಯಗಳನ್ನು ಮಾಡೋಣ ಅಂತ ಕೆಲವರು ಅಭಿಪ್ರಾಯಪಟ್ಟರೆ, ಇನ್ನು ಕೆಲವರು ಭಾಷೆ ಆಧಾರದ ಮೇಲೆ ಮಾಡೋಣ ಅಂತಾರೆ. ಫೈನಲ್ ಆಗಿ ಕಮಿಟಿ ಏನು ಡಿಸೈಡ್ ಮಾಡುತ್ತೆ ಅಂದರೆ ಭಾಷೆ ಆಧಾರದ ಮೇಲೆ ಮಾಡೋಣ ಅಂತ. ಅನೇಕ ಜನ ಭಾಷೆಗಳ ಆಧಾರದ ಮೇಲೆ ಬೇಡ ಅಂತ ಹೇಳ್ತಾರೆ, ಕೆಲವರು ಭಾಷೆಗಳ ಮೇಲೆ ಮಾಡೋಣ ಅಂತಾರೆ. ಕೊನೆಗೆ ಅದು ಭಾಷೆಯಾಗಿ ಡಿವೈಡ್ ಆಗುತ್ತೆ, ತೊಂದರೆ ಇಲ್ಲ. ಆದರೆ ಈ ವ್ಯಂಗ್ಯ ವ್ಯಂಗ್ಯ ಚಳುವಳಿ ಹೇಗೆ ಕರ್ನಾಟಕದ ಏಕೀಕರಣಕ್ಕೆ ಇನ್ಸ್ಪಿರೇಷನ್ ಆಯಿತೋ ನನಗೆ ಗೊತ್ತಿಲ್ಲ. ಒಂದೊಂದು ಪದ್ಯ 7ನೇ ತರಗತಿನಲ್ಲಿ ರೊಮ್ಯಾಂಟಿಕ್ ಪದ್ಯ, ಆಗ ತಾನೇ ಅಡಲೆಸೆನ್ಸ್ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಇನ್ನೂ ಬಂದೇ ಇರಲ್ಲ ಅವ್ರಿಗೆ ಎಷ್ಟು ಸೂಕ್ತ ಈ ಪದ್ಯ, ಇದನ್ನು ಸೇರಿಸ್ತಾರೆ. ಹಾಗೆ 6ನೇ ತರಗತಿನಲ್ಲಿ ಒಂದು ಸಾವಿನ ಬಗ್ಗೆ ಉಲ್ಲೇಖ ಮಾಡ್ತಾ ಅದನ್ನು ಗ್ಲೋರಿಫೈ ಮಾಡ್ಕೊಳ್ತಾ ಹೋಗ್ತಾರೆ. ವರ್ಣನೆಗಳು ಮತ್ತು ಜಾತಿಗಳನ್ನು ಹೇಗೆ ಬಂದು ಈ ಪ್ರಪಂಚದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಅಥವಾ ಬೇರೆ ಬೇರೆ ಎಥನಿಕ್ ಧರ್ಮಗಳಲ್ಲಿ ಅನ್ನತಕ್ಕಂಥ ವಿಶ್ಲೇಷಣೆಗೆ ಅವ್ರು ಕೊಡಲಿಕ್ಕಿಲ್ಲ. ಯಾಕೆ? ಚರಿತ್ರೆನೇ ಗೊತ್ತಿಲ್ಲ. ಅದರಿಂದಾಗಿ ಸನಾತನ ಧರ್ಮವನ್ನು ತುಚ್ಛವಾಗಿ ಕಾಣತಕ್ಕಂಥವರು ಸನಾತನ ಧರ್ಮದ ವೇದಿಕ್ ಸಿವಿಲೈಸೇಷನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು. ವೇದಿಕ್ ಸಿವಿಲೈಸೇಷನ್ ಅಂತಂದರೆ ಇವ್ರಿಗೆ ತುಚ್ಛ ಅಂತ ಕಾಣುತ್ತೆ. ಸ್ವಲ್ಪ ನಿಮ್ಮ ಸಂಸ್ಕಾರಗಳೇನಾದರೂ ಬಂದಿದ್ದರೆ ಅದು ವೇದಿಕ್ ಸಿವಿಲೈಸೇಷನಿಂದ ಅನ್ನೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನೀವು ಬೇರೆ ಪಂಥಗಳನ್ನು ತಾವೇನಾದರೂ ಆಚರಣೆ ಮಾಡಿದರೆ ತಮ್ಮ ಕೈಯಲ್ಲೂ ಸಹ ಒಂದು ಗನ್ ಇದ್ದಿದ್ರೆ ತಪ್ಪಾಗ್ತಿರ್ಲಿಲ್ವೇನೋ. ಆದರೆ ತಮ್ಮ ಕೈಯಲ್ಲಿರತಕ್ಕಂಥ ಒಂದು ಪುಸ್ತಕ, ಅದಕ್ಕೆ ಪ್ರೇರಣೆ ಆಗಿರತಕ್ಕಂತಹದ್ದು ಸನಾತನ ಧರ್ಮ. ಇದನ್ನು ನೆನಪಿಟ್ಕೊಳ್ಳಿ. ಹಾಗೆ ಶುದ್ಧಿ ಚಳುವಳಿ ಬಗ್ಗೆ ಮುಡಂಬಡ ತಾಯಿಯವರು ಸೇರಿಸಿರ್ತಾರೆ. ಇವರು ಅದನ್ನು ಪರ್ಪಸ್ಫುಲಿ ಬಿಡ್ತಾರೆ. ಏನಕ್ಕೆ ಬಿಡ್ತಾರೆ ಗೊತ್ತಾ? ಶುದ್ಧಿ ಚಳುವಳಿ ಅಂತಂದರೆ ಎಲ್ಲರೂ ಸಹ ತನ್ನ ಮೂಲ ಧರ್ಮವನ್ನು, ಯಾರೋ ಅಟ್ರಾಸಿಟಿಗೊಳಗಾಗಿರ್ತಾರೆ, ಮೊಘಲರಿಂದಾನೋ ಅಥವಾ ಟಿಪ್ಪು ಸುಲ್ತಾನಿಂದಾನೋ ಅಥವಾ ಬೇರೆ ಬೇರೆ ಜನಗಳಿಂದ ಅಟ್ರಾಸಿಟಿಗೊಳಗಾಗಿದ್ದರೆ ನಾವು ನನ್ನ ಮೂಲ ಧರ್ಮಕ್ಕೆ ವಾಪಸ್ ಹೋಗ್ತೀವಿ ಅಂತಂದರೆ ಅದನ್ನು ಶುದ್ಧಿ ಚಳುವಳಿಯಾಗಿತ್ತು. ಇದು 15ನೇ ಶತಮಾನ 16ನೇ ಶತಮಾನದಲ್ಲಿ ನಡ್ಕೊಂಬಂದಂತಹ ಪ್ರೋಸೆಸ್. ಇದು ಈ ಪ್ರೋಸೆಸ್ನ ಮುಡಂಬಡ ತಾಯಿಯವರು ಸೇರಿಸಿದ್ರು, ಆದರೆ ಇವರು ಕೈ ಬಿಡ್ತಾರೆ. ಹಾಗೆ ಹೆನ್ರಿ ಲೂಯಿಸ್ ಡಿಗ್ರೋ ಅನ್ನತಕ್ಕಂತಹ ವ್ಯಕ್ತಿ ಒಂದು ಚಳುವಳಿ, ಹೆನ್ರಿ ಚಳುವಳಿಯನ್ನು ಮಾಡ್ತಾನೆ. ಈತನ ಗ್ಲೋರಿಫೈ ಮಾಡಿ ಬರೀತಾರೆ. ಆದರೆ ಈತ ಹೇಳ್ಕೊಳ್ತಾನೆ, ನಾನು ಭಾರತಕ್ಕೆ ಬಂದಿದ್ದೆ ಪ್ರತಿಯೊಬ್ಬರನ್ನು ಕ್ರಿಶ್ಚಿಯನ್ನ ಕನ್ವರ್ಟ್ ಮಾಡಲಿಕ್ಕೆ, ಆದರೆ ನನ್ನ ಮಿಷನ್ನಲ್ಲಿ ನಾನು ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಹೇಳಿ. ಯಾಕೆ? ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಏನಾದರೂ ಲೆಸನ್ ಸೇರಿಸಿದ್ರಾ?
ಸ್ನೇಹಿತರೆ, ಈಗ ಈ ಥರ ಅನೇಕ ಘೋರವಾದಂತಹ ಮಿಸ್ಟೇಕ್ಸ್ನ ಮಾಡಿದ್ದು ಅಲ್ಲದೆ ಇವತ್ತು ಅನೇಕ ಕಡೆ ಸುಳ್ಳುಗಳನ್ನು ಇವರು ಹೇಳ್ತಾ ಇದ್ದಾರೆ. ಭಗತ್ ಸಿಂಗ್ ಅವರ ಪಾಠವನ್ನು ತೆಗೆಯಲಾಗಿದೆ ಅಂತ ನೋಡಿ. ಈ ವಿಚಾರಗಳನ್ನು ನಾನು ಸ್ವತಃ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಓದಿ ಹೇಳ್ತಾ ಇದ್ದೇನೆ. ಭಗತ್ ಸಿಂಗ್ ಅವರ ಪಾಠವನ್ನು ತೆಗೆದಿಲ್ಲ. ಸಾವಿತ್ರಿಬಾಯಿ ಪೂಲೆ ಅವರ ಪಾಠವನ್ನು ತೆಗೆದಿದ್ದಾರೆ ಅಂತಾರೆ, ಖಂಡಿತವಾಗ್ಲೂ ತೆಗೆದಿಲ್ಲ. ಕುವೆಂಪುರವ್ರಿಗೆ ಅವಮಾನ ಮಾಡಿದ್ದಾರೆ ಅಂತಾರೆ, ಕುವೆಂಪುರವ್ರಿಗೆ ಸಕಲವಾದ ಗೌರವವನ್ನು ಸಲ್ಲಿಸ್ತಿರತಕ್ಕಂತಹದ್ದು ಹೊಸ ಸಮಿತಿ ಅವರ ನೇತೃತ್ವದಲ್ಲಿ. ನಾರಾಯಣ ಗುರುಗಳನ್ನು ಪಾಠವನ್ನು ತೆಗೆದಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾರಾಯಣ ಗುರುಗಳ ಪಾಠವನ್ನು ತೆಗೆದಿಲ್ಲ. ಇಲ್ಲಿ ಏನಾದರೂ ಅಕಸ್ಮಾತ್ ಬ್ರಾಹ್ಮಣೀಕರನಾಗಿದ್ದಿದ್ರೆ ನಾನು ಈ ವಿಡಿಯೋನೇ ಮಾಡ್ತಿರಲಿಲ್ಲ. ನಾನು ಒಬ್ಬ ಶೂದ್ರ ಜನಾಂಗದವನು, ನನಗೂ ಸಹ ಸ್ವಾಭಿಮಾನ ಅನ್ನತಕ್ಕಂತಹದ್ದಿದೆ. ನಾನು ಈ ವಿಡಿಯೋನೇ ಮಾಡ್ತಿರಲಿಲ್ಲ. ಸಂಪೂರ್ಣವಾದಂತಹ 35 ಟೆಕ್ಸ್ಟ್ ಬುಕ್ಗಳನ್ನು ಸಹ ನಾನು ಸ್ವತಃ ಓದಿದ್ದೇನೆ. ಎಲ್ಲೂ ಸಹ ನನಗೆ ಬ್ರಾಹ್ಮಣಿಫಿಕೇಶನ್ ಕಾಣಿಸ್ಲಿಲ್ಲ. ರೋಹಿತ್ ಚಕ್ರತೀರ್ಥ ಅವರು ಅಸಂವಿಧಾನಿಕವಾಗಿ ಅಪಾಯಿಂಟ್ ಆಗಿದ್ರ ಅಂದರೆ ಖಂಡಿತವಾಗ್ಲೂ ಸಹ ಇವ್ರಿಗೆ ಸಂವಿಧಾನಿಕವಾಗಿ ಅಪಾಯಿಂಟ್ ಆಗಿರೋದು. ಹೇಗೆ ಬರ್ಗೂರು ರಾಮಚಂದ್ರಪ್ಪನವರು ಅಪಾಯಿಂಟ್ ಆಗಿದ್ರು ಹಾಗೆ ಇವ್ರಿಗೆ ಕೊಟ್ಟಿದ್ದಂತಹದ್ದು ಟಾಸ್ಕು ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ರಿವಿಷನ್ ಮಾಡಿ ಅಂತಲ್ಲ, ಓನ್ಲಿ ಸೋಷಲ್ ಸೈನ್ಸ್ ಮತ್ತು ಕನ್ನಡ ಮಾತ್ರ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ 1ನೇ ತರಗತಿಯಿಂದ 10ನೇ ತರಗತಿ ಮತ್ತು ಸೋಷಲ್ ಸೈನ್ಸ್ 6ನೇ ತರಗತಿಯಿಂದ 10ನೇ ತರಗತಿ ಮಾತ್ರ. ವಿಶ್ವಗುರು ಬಸವಣ್ಣನವರಿಗೆ ಎಲ್ಲಾದರೂ ಸಹ ಅವಮಾನವಾಗಿತ್ತ ಅಂತಂದರೆ ನನಗಂತೂ ಅದು ಕಾಣಿಸ್ಲಿಲ್ಲ. ಅಲ್ಲಿ ಇಲ್ಲಿ ಏನಾದರೂ ಸಹ ತಪ್ಪಾಗಿದ್ದರೆ ಒಂದು ಸ್ವಲ್ಪ ಸರಿಪಡಿಸ್ಕೊಳ್ತೀನಿ ಅಂತ ಮಂತ್ರಿಗಳು, ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ಸಹ ಪದಗಳ ಉಪಯೋಗದಲ್ಲಿ ಏನೋ ತಪ್ಪಾಗಿದ್ದರೆ ಅಂತಾಗಲಿ. ಅಂಬೇಡ್ಕರ್ ಅವರಿಗೆ ಏನಾದರೂ ಸಹ ಅವಮಾನ ಮಾಡಿದಾರ ರೋಹಿತ್ ಚಕ್ರತೀರ್ಥ ಸಮಿತಿ ಅಂದರೆ ಖಂಡಿತವಾಗ್ಲೂ ಕಾಣಿಸ್ಲಿಲ್ಲ. ಯಾಕೆ ಅಂತಂದರೆ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಸಹ ಅವಮಾನ ಮಾಡಿದ್ದು ಯಾರು ಅಂದರೆ ಬರ್ಗೂರು ರಾಮಚಂದ್ರಪ್ಪನವರು. ಅವರ ಪಠ್ಯವನ್ನೇ ಸಹ ತೆಗೆದಾಕಿದ್ರು. ದಲಿತರಿಗೆ ಸಿದ್ಧಲಿಂಗಯ್ಯ ಕವಿಗಳ ಪಠ್ಯವನ್ನು ತೆಗೆದು ಇವರು ಅವಮಾನ ಮಾಡಿದ್ರು ಬರ್ಗೂರು ರಾಮಚಂದ್ರಪ್ಪನವರು ಅಂದರೆ ಇದು ಸರಿ. ಹಾಗೆ ಅಕ್ಕ ಮಹಾದೇವಿ, ಕನಕದಾಸರು, ಪುರಂದರದಾಸರಲ್ಲಿ ಸ್ವಲ್ಪ ಪರಿಚಯ ಕಡಿಮೆ ಆಗಿದೆಯಾ, ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮತ್ತು ನಮ್ಮ ಸಿದ್ಧಲಿಂಗ ಸ್ವಾಮೀಜಿಗಳ ಬಗ್ಗೆ ಎಲ್ಲಾದರೂ ಸಹ ಪರಿಚಯ ಕಡಿಮೆ ಆಗಿದೆಯಾ ಅಂದರೆ ಇದಕ್ಕೆ ನಾನು ಈ 6ನೇ ತರಗತಿಯ ಪಠ್ಯವನ್ನು ಸಹ ಸಂಪೂರ್ಣವಾಗಿ ಓದಿದ್ದೇನೆ. ಇದರಲ್ಲಿ ಬರ್ಗೂರು ರಾಮಚಂದ್ರಪ್ಪನವರು ಸಮಿತಿ ಮುಡಂಬಡ ತಾಯಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮುಡಂಬಡ ತಾಯಿ ಅವರು ಕರ್ನಾಟಕವನ್ನು 4 ಭಾಗವನ್ನಾಗಿ ಮಾಡಿ ಈ 4 ಭಾಗಗಳಲ್ಲಿ ಆ ಪ್ರಾಂತ್ಯದ ವ್ಯಕ್ತಿಗಳ ಪರಿಚಯವನ್ನು ಡೀಟೇಲಾಗಿ ಮಾಡ್ತಾರೆ. ಬರ್ಗೂರು ರಾಮಚಂದ್ರಪ್ಪನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾನು ಬೆಂಗಳೂರಿನಲ್ಲಿ ಓದೋದಾದರೆ ನಾನು ಬೆಂಗಳೂರು ಪ್ರಾಂತ್ಯಕ್ಕೆ ಕೊಡುಗೆ ಕೊಟ್ಟಂತಹ ವಿಚಾರವಂತರ ಕೊಡುಗೆಗಳನ್ನು 50 ಪುಟಗಳಲ್ಲಿ ಓದ್ಬೋದಾಗಿತ್ತು. ನಾನು ಬೆಂಗಳೂರು ಪ್ರಾಂತ್ಯದಲ್ಲಿ ಓದೋದಾದರೆ ನಾನು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದಂತಹ ಅನೇಕ ವ್ಯಕ್ತಿಗಳ ಒಂದೊಂದು ಪುಟದ ಪ್ರಕಾರ ಒಂದು 5ರಿಂದ 10 ಜನ ವ್ಯಕ್ತಿಗಳ ಬಗ್ಗೆ ಓದ್ಬೋದಾಗಿತ್ತು. ಆದರೆ ಬರ್ಗೂರು ರಾಮಚಂದ್ರಪ್ಪನವ್ರು ಏನು ಮಾಡ್ತಾರೆ ಅಂದರೆ ಈ ರೀತಿ ಮಾಡೋದು ಬೇಡ ಅಂತ ಹೇಳಿ ಕರ್ನಾಟಕದ ಎಲ್ಲ ಪ್ರಮುಖರ ವಿಚಾರಗಳನ್ನು ತಂದು 100 ಪೇಜಿನ ಒಂದು ಪಠ್ಯವನ್ನು ಇಲ್ಲಿ ಕರ್ನಾಟಕ ಪರಿಚಯ ಅಂತ ಹೇಳಿ ಮಾಡಿಬಿಡ್ತಾರೆ. 100 ಪಠ್ಯ 6ನೇ ತರಗತಿನಲ್ಲಿ ಹೇಗೆ ಓದೋದು ಮಕ್ಕಳು? ಅದರಿಂದಾಗಿ ಆಯಿತು, ಇವ್ರ ಬಗ್ಗೆ ಎಲ್ಲ ಪರಿಚಯ ಇರಲಿ, ಎಲ್ಲರಿಗೂ ಪರಿಚಯ ಇರಲಿ, ಆದರೆ ಇವ್ರದ್ದು 1 ಪ್ಯಾರಾನೋ 2 ಪ್ಯಾರಾ ಬದಲು ಅಟ್ಲೀಸ್ಟ್ 1 ಲೈನ್ 2 ಲೈನ್ ಪ್ರಕಾರ ಇರಲಿ ಅಂತ ಹೇಳಿ. ಅಕಸ್ಮಾತ್ ಇದೇನಾದರೂ ಆ ರೀತಿ ತಪ್ಪಾಗಿದ್ದರೆ ಎಲ್ಲರ ಬಗ್ಗೆಗೂ ಸಹ ಇನ್ನೂ ಸ್ವಲ್ಪ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತೀವಿ ಚರಿತ್ರೆಯಲ್ಲಿ. ಅವರವರ ರಿಸರ್ಚ್ ಮಾಡ್ಕೊಬೋದು ಅಥವಾ ರಿಸರ್ಚ್ ಟಾಪಿಕ್ಕಾಗಿ ಆ ಟೀಚರ್ಸ್ ಕೊಡಬಹುದು. ಯಾಕೆ ಅಂತಂದರೆ ಟೆಕ್ಸ್ಟ್ ಈಸ್ ಎ ಪ್ರಿಟೆಕ್ಸ್ಟ್, ಟೀಚರ್ ಈಸ್ ಎ ಕಾಂಟೆಕ್ಸ್ಟ್ ಅನ್ನತಕ್ಕಂತಹ ವಿಚಾರ ಸೋಷಲ್ ಸ್ಟಡೀಸ್ನಲ್ಲಿ ಪ್ರತಿಯೊಬ್ಬ ಚರಿತ್ರೆಕಾರರು ಹೇಳ್ತಕ್ಕಂತಹ ವಿಚಾರ. ಹಾಗೆ ಶಂಕರಾಚಾರ್ಯರ ಬಗ್ಗೆ ಎಲ್ಲೋ ಒಂದು ಕಡೆ ಅವಮಾನ ಆಗಿದೆಯಾ ಅಂತ ಹೇಳಿ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಈಗ ಹೋರಾಟದಲ್ಲಿ ಭಾಗಿಯಾಗಿ ನಾವು ಸರಿಯಾಗಿ ಮಾಡಿದ್ವಿ ಆದರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಕ್ಕಂತಹ ಈ ಸೋಕಾಲ್ಡ್ ಮೇಧಾವಿ ಮತ್ತು ಬುದ್ಧಿಜೀವಿಗಳು ಸ್ವಲ್ಪ ಬರ್ಗೂರು ರಾಮಚಂದ್ರಪ್ಪನವರು ಮತ್ತು ಮುಡಂಬಡ ತಾಯಿಯವರ ಪುಸ್ತಕಗಳನ್ನು ಕಂಪೇರ್ ಮಾಡಿ ನೋಡಿ. ಭಾರತವನ್ನು ಕಟ್ಟಲಿಕ್ಕೆ ಮುಡಂಬಡ ತಾಯಿಯವರು ಮಾಡಿದಂತಹ ಕಾಂಟ್ರಿಬ್ಯೂಷನ್
ಮತ್ತು ಹಾಗೆ ಈಗ 2021ರಲ್ಲಿ ಸರಿಪಡಿಸಿರತಕ್ಕಂತಹ ರೀತಿ ನೀತಿಗಳನ್ನು ಸ್ವಲ್ಪ ದಯವಿಟ್ಟು ನೋಡಿ ಗಮನಿಸಿ. ಆಮೇಲೆ ತಾವೇ ವಿಶ್ಲೇಷಣೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಬರ್ಗೂರು ರಾಮಚಂದ್ರಪ್ಪನವರು ಸಮಿತಿ ಸರಿ ಮಾಡಿತ್ತು ಅಂತ ಹೇಳಿದ್ರೆ ಈ ವಾದವನ್ನು ನಾವು ಒಪ್ಪಲ್ಲ. ಅಲ್ಲಿಗೂ ಸಹ ನಿಮಗೇನಾದರೂ ಸಜೆಷನ್ ಇದ್ದರೆ ಇದನ್ನು ಹೀಗೆ ಬದಲು ಹೀಗೆ ಮಂಡನೆ ಮಾಡಬಹುದಾಗಿತ್ತು ಅಂತ ಹೇಳಿ ಆ ಸಜೆಷನ್ಸ್ನ ಶಿಕ್ಷಣ ಮಂತ್ರಿಗಳು ಓಪನ್ ಇದ್ದಾರೆ ಸಜೆಷನ್ಸ್ ತಗೊಳ್ಳಿಕ್ಕೆ, ಹಾಗೆ ಮುಖ್ಯಮಂತ್ರಿಗಳು ಸಹ ಓಪನ್ ಇದ್ದಾರೆ ಸಜೆಷನ್ಸ್ ತಗೊಳ್ಳಿಕ್ಕೆ. ಅಥವಾ ನಾವೆಲ್ಲರೂ ಸಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾರ್ಯ ಮಾಡ್ತಕ್ಕಂತಹ ನಾವೆಲ್ಲರೂ ಸಹ ಬನ್ನಿ ಹೋಗೋಣ, ಜೊತೆಯಲ್ಲೇ ಸಜೆಷನ್ ಹೇಳೋಣ, ಸರಿಪಡಿಸೋಣ. ಅದ್ರ ಬದಲು ಎಲ್ಲೋ ಒಂದು ಕಡೆ ಹೋರಾಟ ಮಾಡ್ತೀವಿ, ಟೆಕ್ಸ್ಟ್ ಬುಕ್ಗಳನ್ನ ಹರಿತೀವಿ, ಮಕ್ಕಳ ಮನಸ್ಸಿನಲ್ಲಿ ಈ ಪುಸ್ತಕಗಳ ಬಗ್ಗೆ ತುಚ್ಚು ಮನೋಭಾವ ಬರತಕ್ಕಂತಹ ಈ ಕೃತ್ಯಗಳನ್ನು ಮಾಡ್ತೀವಿ ಅಂದರೆ ಎಷ್ಟರ ಮಟ್ಟಕ್ಕೆ ಸರಿ? ತಾವು ಯೋಚನೆ ಮಾಡಬೇಕು. ಹಾಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತೀವಿ ಅಂದರೆ ಎಷ್ಟರ ಮಟ್ಟಕ್ಕೆ ಸರಿ? ಆತನು ಒಬ್ಬ ದಲಿತ ಹುಡುಗ, ಆ ದಲಿತ ಹುಡುಗನಿಗೆ ಹೋಗಿ ನೀವು ಹೊಡೆಯತಕ್ಕಂತಹದ್ದು ಎಷ್ಟರ ಮಟ್ಟಕ್ಕೆ ಸರಿ? ಸ್ನೇಹಿತರೆ, ಒಂದು ಸರ್ಕಾರ ನಡೆಸ್ತಕ್ಕಂತಹದ್ದು ಮತ್ತು ರಾಜ್ಯದಲ್ಲಿ ಆಗ್ತಕ್ಕಂತಹ ವಿಚಾರಗಳೇನಿವೆ ಇವೆಲ್ಲವೂ ಸಹ ಕಂಟಿನ್ಯೂಸ್ ಪ್ರೋಸೆಸ್. ಈ ಕಂಟಿನ್ಯೂಸ್ ಪ್ರೋಸೆಸ್ಸಲ್ಲಿ ನಾವು ಮಾಡತಕ್ಕಂತಹ ವಿಚಾರಗಳು ಇನ್ನೊಬ್ರಿಗೆ ಒಕ್ಕೊಳ್ಳಿಲ್ಲ ಅಂತಂದರೆ ಆ ವಿಚಾರವನ್ನು ಹೇಗೆ ನಾವು ಮಂಡನೆ ಮಾಡಬೇಕು ಅನ್ನೋದಕ್ಕೆ ನಾವೇ ಮಾದರಿ ಆಗಬೇಕು. ಬರ್ಗೂರು ರಾಮಚಂದ್ರಪ್ಪನವರು ಮಾಡಿದಂತಹ ಅನೇಕ ಘೋರವಾದಂತಹ ತಪ್ಪುಗಳನ್ನು ತಮ್ಮ ಮುಂದೆ ಎಳೆಯಾಳಿಯಾಗಿ ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ತಾವೂ ಸಹ ಬುಡಂಬಡ ತಾಯಿ ಅವರ ಸಮಿತಿ ಮತ್ತು ಬರ್ಗೂರು ಅವರ ಸಮಿತಿಗೆ ಕಂಪೇರ್ ಮಾಡ್ಕೊಂಡು ನೋಡಿ, ಆಮೇಲೆ ತಮಗೆ ಗೊತ್ತಾಗ್ತದೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಮಾಡಿದ್ದಾರೆ ಅಂತ ಹೇಳಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ತಮಗೆಲ್ಲರಿಗೂ ಸಮರ್ಪಣೆ ಮಾಡ್ತಿದ್ದೇನೆ. ಶಿಕ್ಷಣ ತಜ್ಞರಿಗೆ ಸಮರ್ಪಣೆ ಮಾಡ್ತಿದ್ದೇನೆ. ಶಿಕ್ಷಣ ತಜ್ಞರು ಇದಕ್ಕೆ ಜೊತೆಗೂಡಿ ಈ ಅನಾಲಿಸಿಸ್ ಮಾಡಲಿ ಅಂತ ಕೇಳಿಕೊಂಡು ಮಾತುಗಳನ್ನು ಸಮರ್ಪಣೆ ಮೂಲಕ ನಮಸ್ಕಾರವಾಗಿ ಸಲ್ಲಿಸ್ತಿದ್ದೇನೆ. ಧನ್ಯವಾದ.